ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಧಾನಿ ಬೆಂಗಳೂರಲ್ಲಿ ಪೇ ಅಂಡ್ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗಿದೆ. 5 ವರ್ಷಕ್ಕೆ ಗುತ್ತಿಗೆ ಪಡೆದಿದ್ದ SPS ಸ್ಮಾರ್ಟ್ ಲೆನ್ಸ್ ಕಂಪನಿ 2022 ಜನವರಿಯಿಂದ 2027 ಜನವರಿವರೆಗೂ ಕೂಡ ಗುತ್ತಿಗೆಯನ್ನು ಪಡೆದಿತ್ತು. ಕೆಆರ್ಪುರದ ಮಾರ್ಕೆಟ್ ಪಕ್ಕ ಪಾರ್ಕಿಂಗ್ ನಿರ್ಮಾಣ, ಸರ್ಕಾರಕ್ಕೂ ತೆರಿಗೆ ಕಟ್ತಾ ಇದ್ದಂಥ ಗುತ್ತಿಗೆ ಪಡೆದಿದ್ದಂಥ ಮಾಲೀಕ. ಗುತ್ತಿಗೆ ಅವಧಿ ಇನ್ನೂ 1.5 ವರ್ಷ ಇದ್ದರೂ ಕಿಡಿಗಳಿಗ ಹಾವಳಿ ಶುರುವಾಗಿದೆ. ಪ್ರವೀಣ್ ಎಂಬಾತನಿಂದ ಪೇ ಅಂಡ್ ಪಾರ್ಕಿಂಗ್ ಜಾಗದಲ್ಲಿ ಗಲಭೆ ಆಗಿದೆ. ಸಿಸಿ ಕ್ಯಾಮೆರಾವನ್ನು ಹೊಡೆದು ನೂರಾರು ರೌಡಿಗಳನ್ನು ಬಿಟ್ಟು ಹಲ್ಲೆಗೆ ಯತ್ನ ಮಾಡಲಾಗಿದೆ. ಇದೀಗ ಪ್ರವೀಣ್ ಎಂಬಾತನಿಂದ ಪಾರ್ಕಿಂಗ್ ಜಾಗದಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಆಗಿರುವಂಥ ಆರೋಪ ಕೇಳಿ ಬಂದಿದೆ. ಅತಿಕ್ರಮಣ ಮಾಡಿ ಜಾಗ ಖಾಲಿ ಮಾಡುವಂತೆ ಪ್ರವೀಣ್ ಎಂಬಾತನಿಂದ ಬೆದರಿಕೆ ಕೂಡ ಒಡ್ಡಲಾಗಿದೆ. ಈ ಬಗ್ಗೆ ಮಾರ್ಚ್ 26ರಂದು ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವುದು. ಪ್ರವೀಣ್ ಎಂಬಾತನ ಮೇಲೆ FIR ದಾಖಲು ಮಾಡಿದ್ದಾರೆ ಪೊಲೀಸರು. ಅದೇ ಈಗ ನಾವು 4 ವರ್ಷದಿಂದ ಕ್ಲಿಯರ್ ಆಗಿ ನಾವು ಪ್ರಾಪರ್ಟಿ ನಮ್ಮ ಕಂಪನಿಯಿಂದ ನಡೆಸ್ಕೊಂಡು ಬರ್ತಾ ಇದ್ರೆ ಈಗ 1 ವರ್ಷನೇ ಇದೆ ನಮ್ಗಿನ್ನ ಲೀಸ್ ಬಿಟ್ಟು ಲಾಸ್ಟಿಗೆ. ಈಗ ಬಂದ್ಬಿಟ್ಟು ಒಂದು ವಾರ 13ನೇ ತಾರೀಕು ಈ ಯಾರೋ ಬಂದ್ಬಿಟ್ಟು ನಮ್ಗೆ ಅಗ್ರಿಮೆಂಟ್ ಆಗಿದೆ, ಅದಾಗಿದೆ, ರೌಡಿಗಳನ್ನೆಲ್ಲ ಕರ್ಕೊಂಬಂದು ಎಲ್ಲ ಒಡ್ಸಾಕಿ ಎಲ್ಲ ದೊಣ್ಣೆಗಳೆಲ್ಲ ಹೊಡೆದು ನಾವು DCP ಸಾಹೇಬ್ರಿಗೂ ACP ಸಾಹೇಬ್ರಿಗೂ ಎಲ್ಲ ಆದೇಶ ಕೊಟ್ಟರು ಕೂಡ ನಮ್ಗೆ ಯಾವುದೂ ನ್ಯಾಯ ಸಿಗ್ತಾ ಇಲ್ಲ. ಸ್ಟೇಷನ್ಗೆ ಬಂದು ಕೊಟ್ಟರೆ ಇವರು ಬಂದು ಗುಂಡಾಗಳು ಅವರು ಕೂತ್ಕೊಂತಾರೆ, ಬೀಗಳೆಲ್ಲ ಹೊಡೆದಾಕ್ತಾರೆ. ನಾವು ಹೋದ್ರೆ ನೀವು ಕರ್ಸಿದ್ರಿ, ನಾವು ಕರ್ಸಿದ್ರಿ, ಮಾರ್ಕೆಟ್ ಅವ್ರು ಇದ್ದಾರೆ. ಇವಾಗ ಮಾರ್ಕೆಟ್ ಅವರು ರಾತ್ರಿ ಬಂದ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ದಾರೆ, ಇದಕ್ಕೆ ಯಾವಾಗ ಗಲಾಟೆ ಆಗ್ತಾ ಇದೆ, ನಾನು ಅಂತ ಹೇಳ್ಬಿಟ್ಟು 150 ಜನ ಕಂಪ್ಲೇಂಟ್ ಸ್ಟೇಷನ್ಗೆ ಲೆಟರ್ ಕೊಟ್ಬಿಟ್ಟು ಸೈನ್ ಮಾಡಿಸ್ಕೊಂಬಿಟ್ಟು ನನ್ನ ಮೇಲೆ ನೀನು ಗಲಾಟೆ ಮಾಡಿದೆ ಅಂತ FIR ಮಾಡ್ಸೋಕೆ ಬಂದಿದ್ದಾರೆ. ನಾನು ಮುಂಚೆನೇ FIR ಮಾಡಿಸಿದ್ದೀನಿ ಅವ್ರ ಮೇಲೆ. ಅವ್ನು ಪ್ರವೀಣ್ ಅನ್ನೋರ ಮೇಲೆ. ಅವ್ನು ಯಾರು ಅಗ್ರಿಮೆಂಟ್ ಹೊಡ್ರ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಯಾರು ಅಂತೇಳಿ. ಅವನೇ ಬರ್ತಾನೆ. FIR ಆಗಿ 3 ದಿವಸ ಆಗಿದೆ. ಸ್ಟೇಷನ್ ಕರೆಸ್ತಾರೆ, ವಯಸ್ಸಳ ಎಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಸರ್. ನಮಗೆ ಭಯ ಆಗಿಸ್ತಾ ಇದ್ದಾರೆ ಎಲ್ಲ ಬಂದು.